ಆತ್ಮೀಯ ಶ್ರೋತೃ ಬಾಂಧವರೇ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರ 90.4 ಮೆಗಾಹರ್ಟ್ಸ್ ಕಂಪನಾಂಕ. ಸ್ನೇಹಿತರೆ, FM 90.4 ಕೇಳಿ ಫುಲ್ ಮಜಾ ಮಾಡಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ, ಸತತವಾಗಿ ಸಾಬೂನಿನಿಂದ ಕೈ ತೊಳೆದುಕೊಳ್ಳಿ ಅಂತ ಹೇಳ್ತಾ, ಇದು ಕೋವಿಡ್-19 ಸಂದರ್ಭ. ಸ್ನೇಹಿತರೆ, ಇವತ್ತಿನ ದಿನ ಅತಿ ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ, ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನ ತಮಗ ಉಣಬಡಿಸಲಿದ್ದಾರೆ ಡಾಕ್ಟರ್ ಗೀತಾ ತಮಗಾಳೆ, ಪ್ರಾಧ್ಯಾಪಕರು, ಕೃಷಿ ವಿಜ್ಞಾನ ಕೇಂದ್ರ, ಧಾರವಾಡ. ಇವತ್ತ ವಿಶ್ವ ಆಹಾರ ದಿನಾಚರಣೆಯ ಅಂಗವಾಗಿ ರೈತರ ಆಹಾರ ಪೋಷಣೆ ಯಾವ ರೀತಿಯಾಗಿರಬೇಕು ಎಂಬುದರ ಕುರಿತು ಸವಿಸ್ತರವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸಿಕೊಳ್ಳಿದ್ದಾರೆ. ಅವರನ್ನು ನಮ್ಮ ವೇದಿಕೆಗೆ ಸ್ವಾಗತಿಸುವುದಕ್ಕಿಂತ ಮುಂಚೆ ಒಂದು ನುಡಿಮುತ್ತು. ಒಂದು ಮನೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿಕೊಳ್ಳೋದಕ್ಕಿಂತ ಆ ಮನೆಯಲ್ಲಿರುವ ಮನಸ್ಸುಗಳು ಎಷ್ಟು ಖುಷಿಯಾಗಿವೆ ಅಂತ ನೋಡೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಗಣ್ಯರನ್ನ ನಮ್ಮ ವೇದಿಕೆಗೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿಶೆಯಲ್ಲಿ ವಿಶ್ವ ಆಹಾರ ದಿನಾಚರಣೆ ಅಂಗವಾಗಿ ನಮ್ಮ ರೈತ ಬಾಂಧವರಿಗೆ ರೈತರ ಆಹಾರ ಪೋಷಣೆ ಕುರಿತು ತಾವು ಫೋನಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ತಮಗ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಮೇಡಮ್, ಇವತ್ತಿನ ದಿವಸ ರೈತರ ಆಹಾರ ಪೋಷಣೆ ಕುರಿತು ತಾವೇನ್ ಹೇಳ್ತೀರಿ? ವಿಶ್ವ ಆಹಾರ ದಿನಾಚರಣೆ ಅನ್ನುವಂಥದ್ದು ವಿಶ್ವದೆಲ್ಲೆಡೆ ನಾವು ಒಂದು ಆಹಾರದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ, ಮತ್ತೆ ನಮ್ಮ ಪ್ರಸಕ್ತ ದಿನಮಾನಗಳಲ್ಲಿ ನಮ್ಮ ಆಹಾರ ಧಾನ್ಯಗಳ ಉತ್ಪಾದನೆ ಹೇಗಿದೆ, ಅದನ್ನ ಯಾವ ರೀತಿಯಾಗಿ ನಾವು ಬದಲಾವಣೆಯನ್ನ ಮಾಡಬೇಕು, ಮತ್ತೆ ಆ ಆಹಾರ ಧಾನ್ಯಗಳು ಯಾವ ರೀತಿಯಾಗಿ ನಾವು ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಾವು ಇದನ್ನ ಬಳಕೆಯನ್ನ ಮಾಡಬಹುದು. ಅದರಲ್ಲಿ ಈಗ ನಾವು ಈ ಆಹಾರ ದಿನಾಚರಣೆ ಸಂದರ್ಭದಲ್ಲಿ ರೈತರ ವಿಷಯಗಳನ್ನ ತಗೊಂಡಾಗ ನಮ್ಮ ರೈತರ ಆಹಾರ ಹೇಗಿರ್ಬೇಕು ಅನ್ನುವಂಥದ್ದು ಒಂದು ಚಿಂತನೆಯನ್ನ ಮಾಡ್ಬೇಕಾದಂತ ವಿಷಯ. ಯಾಕೆ ಅಂತಂದ್ರೆ ನಮ್ಮ ರೈತಾಪಿ ಕುಟುಂಬದಲ್ಲಿ ಹೆಚ್ಚಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಇರಬಹುದು, ಅಥವಾ ಮಾಹಿತಿ ಕೊರತೆ ಇರಬಹುದು. ಅದೇ ರೀತಿ ಕೆಲವೊಮ್ಮೆ ಕೆಲಸ ಕಾರ್ಯದ ನಿಮಿತ್ತದಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಆಹಾರದ ಬಗ್ಗೆ ಅಷ್ಟೊಂದು ಗಮನವನ್ನ ಹರಿಸೋದಿಲ್ಲ, ಮತ್ತೆ ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ವಿಚಾರವನ್ನ ಮಾಡೋದಿಲ್ಲ. ಆದ್ರೆ ನಾವು ಗಂಭೀರವಾಗಿ ಯೋಚನೆ ಮಾಡಿದಾಗ, ವಿಶ್ವದ ಎಲ್ಲಾ ಕಡೆ ಎಲ್ಲಾ ರೀತಿಯ ಜನರನ್ನ ನೋಡಿದಾಗ, ನಮ್ಮ ರೈತರಿಗೆ ಅತ್ಯಂತ ಉತ್ತಮ ಆಹಾರವನ್ನ ಸೇವಿಸ್ಲಿಕ್ಕೆ, ಪೌಷ್ಟಿಕರವಾದಂತ ಆಹಾರವನ್ನ ಸೇವಿಸ್ಲಿಕ್ಕೆ, ಅದೇ ರೀತಿ ಸುರಕ್ಷಿತವಾದಂತ ಆಹಾರವನ್ನ ಸೇವಿಸ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳು ಇದೆ. ಬೇರೆಯವರಿಗಿಂತ ನಾವು ರೈತರು ಒಳ್ಳೆ ಆಹಾರವನ್ನ ಸೇವಿಸ್ಲಿಕ್ಕೆ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕೆ ಅಂತಂದ್ರೆ ಮೊದಲನೇದಾಗಿ ಆಹಾರ ಧಾನ್ಯಗಳನ್ನ ಬೆಳೆಯುವಂತವ್ರು ರೈತರು, ಹೌದಾ? ಹಾಗಾದಾಗ ನಾವು ಬೆಳೆಯುವಂತ ಆಹಾರ ಧಾನ್ಯಗಳನ್ನ, ಯಾವ ರೀತಿ ಆಹಾರ ಧಾನ್ಯಗಳನ್ನ ಬೆಳಿಬೇಕು, ನಾವು ಹೆಚ್ಚಾಗಿ ವಾಣಿಜ್ಯವಾಗಿ ಮಾರುವಂತ ಆಹಾರ ಪದಾರ್ಥಗಳ ಜೊತೆಗೆ ನಾವು ನಮ್ಮ ದಿನನಿತ್ಯದ ಬಳಕೆಗೆ ಬೇಕಾದಂತ ಆಹಾರ ಧಾನ್ಯಗಳನ್ನ ನಾವು ಬೆಳ್ಕೊಳ್ಬೇಕು. ಅಂದ್ರೆ ನಾವು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ವಿ, ಅಂತರ ಬೆಳೆಯಲ್ಲಿ ಅಥವಾ ಬದಿಗಳಲ್ಲಿ, ವಧುವಿನ ಮೇಲೆ ಅಥವಾ ನಮ್ಮ ಬೆಳೆಗಳ ಜೊತೆಗೆ ಅಕ್ಕಡಿ ಕಾಳಾಗಿ ಬಹಳಷ್ಟು ಧಾನ್ಯಗಳನ್ನ, ತರಕಾರಿಗಳನ್ನ ಬೆಳಿತಾ ಇದ್ವಿ. ಇದರಿಂದ ಏನಾಗ್ತಾ ಇತ್ತು, ರೈತರು ತಮ್ಮ ಮುಖ್ಯವಾದಂತಹ ಬೆಳೆಗಳ ಜೊತೆಗೆ ಈ ಉಳಿದಂತಹ ಬೆಳೆಗಳನ್ನ ಬಳಸ್ಕೊಂಡು ತಮ್ಮ ಒಂದು ಕುಟುಂಬದ ಆಹಾರ ಧಾನ್ಯಗಳ ಬೇಡಿಕೆಯನ್ನ ಅವರು ಪೂರೈಸ್ತಾ ಇದ್ರು. ಈಗ ಉದಾಹರಣೆಗೆ ನಾವು ಸುತ್ತಲೂ ಏನ್ ಮಾಡ್ತಾ ಇದ್ವಿ, ಗುರಳನ್ನ ಹಾಕ್ತೀವಿ. ನಮ್ಗೆ ಗೊತ್ತಿದೆ, ಗುರಳು ಒಂದು ಎಣ್ಣೆಕಾಳು ಬೆಳೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಅದರದ್ದೇ ಆದಂತಹ ಒಂದು ಪಾತ್ರ ಇದೆ. ಅದೇ ರೀತಿ ಎಳ್ಳು ಇರಬಹುದು, ಯಾಕಂದ್ರೆ ನಾವು ಪ್ರತಿ ಸರಿ ಎಳ್ಳು ಅಂದಾಗ ಸಂಕ್ರಾಂತಿಯನ್ನ ನೆನ್ಸ್ಕೊಳ್ತೀವಿ, ಅದೇ ರೀತಿ ಎಳ್ಳ ಅಮಾವಾಸ್ಯೆಯನ್ನ ನೆನ್ಸ್ಕೊಳ್ತೀವಿ, ಯಾಕಂದ್ರೆ ಎಳ್ಳು ಹೋಳಿಗೆ ಮಾಡ್ಲಿಕ್ಕೆ ಬೇಕು ಅನ್ನೋದಕ್ಕೆ, ಅಥವಾ ಸಂಕ್ರಾಂತಿಯಲ್ಲಿ ಆದ್ರೆ ಎಳ್ಳು ಬೀರ್ಲಿಕ್ಕೆ ಬೇಕು ಅನ್ನುವಂಥದ್ದು. ಅದು ಒಂದು ಎಳ್ಳಿನ ಬೆಳೆ ಇರ್ಬೋದು. ಇನ್ನು ಅಕ್ಕಡಿ ಕಾಳಾಗಿ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ತರಕಾರಿಗಳನ್ನ ಹಾಕೋತಿದ್ವಿ. ಒಂದಿಷ್ಟು ಬೆಂಡೆಕಾಯಿ ಗಿಡಗಳನ್ನ ಹಾಕೊಳ್ಳೋದಿರ್ಬೋದು, ಹೀರೆಕಾಯಿ ಬಳ್ಳಿಯನ್ನ ಹಾಕೊಳ್ಳೋದ್ರ ಇರ್ಬೋದು. ಇವೆಲ್ಲ ಏನು ಅಂತಂದ್ರೆ ನಮಗೆ ನಮ್ಮ ದಿನನಿತ್ಯದ ಆಹಾರಕ್ಕೆ ಒಂದು ಕೊಡುಗೆಯನ್ನ ನೀಡ್ತಾ ಇದ್ವು. ಇದರಿಂದ ನಮ್ಮ ದಿನನಿತ್ಯ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಪೌಷ್ಟಿಕರವಾದಂತ ಆಹಾರ ಸಿಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಮತ್ತೆ ಅದನ್ನ ಬದಿಯಲ್ಲಿ ಯಾಕೆ ಬೇರೆ ಬೆಳೆಗಳನ್ನ ಹಾಕೊಳ್ಳೋದು, ಅಥವಾ ಅಂತರ ಬೆಳೆ ಯಾಕೆ ಎನ್ನುವಂತ ಇದರಿಂದ ರೈತರು ಏನ್ ಮಾಡ್ತಾ ಇದಾರೆ, ಒಂದೇ ಬೆಳೆಯನ್ನ, ಏಕ ಬೆಳೆಯನ್ನ ಬೆಳಿತಾ ಇದ್ದಾರೆ. ಬಹಳಷ್ಟು ಸಲ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಅಯ್ಯೋ ಇದು 2 ಸಾಲನ್ನ ಹಾಕೊಂಡು ಅದನ್ನ ಮತ್ತೆ ಕೊಯ್ಲಿಗೆ ಬೇರೆ ಸರಿ ಹೋಗೋಕ್ಕಿಂತ ಒಂದೇ ಬೆಳೆಯನ್ನ ಹಾಕ್ಬಿಡೋಣ, ಆ ಬಂದಂತ ದುಡ್ಡಲ್ಲಿ ಬೇಕಾದ್ರೆ ನಾವು ಎಳ್ಳನ್ನ ಕೊಂಡ್ಕೊಳ್ಳೋಣ, ಗುರಳನ್ನ ಕೊಂಡ್ಕೊಳ್ಳೋಣ, ಈ ರೀತಿ ಒಂದು ಮಾತು ಕೇಳ್ತಾ ಇದೆ. ಇದರಿಂದ ಏನಾಗುತ್ತೆ, ನಾವು ಕೊಂಡು ತಿನ್ನುವಂತ ಸಂದರ್ಭದಲ್ಲಿ ನಮಗೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ರೇಟ್ ಹೆಚ್ಚಿಗೆ ಇದ್ರೆ ಕಡಿಮೆ ತಿಂತೀವಿ, ಕಡಿಮೆ ಇದ್ರೆ ಹೆಚ್ಚಿಗೆ ತಿನ್ನುವಂಥದ್ದು. ಅಂದ್ರೆ ನಮ್ಗೆ ಪೌಷ್ಟಿಕರವಾದಂತ ಆಹಾರ ಸಿಗೋದಿಲ್ಲ. ಆಮೇಲೆ ರೈತರು ಬಹಳಷ್ಟು ಶ್ರಮದಾಯಕ ಕೆಲಸಗಳನ್ನ ಮಾಡೋದ್ರಿಂದ
ಅವ್ರಿಗೆ ಅತ್ಯಂತ ಪೌಷ್ಟಿಕರವಾದಂತ ಆಹಾರ ಬೇಕು. ಅಥವಾ ಸುರಕ್ಷಿತ ರಾಸಾಯನಿಕಗಳನ್ನ ಬಳಸಿ ನಾವು ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡೋದ್ರಿಂದ ನಾವು ಅದರಿಂದ ಸುರಕ್ಷಿತವಾದಂತ ಆಹಾರ ಧಾನ್ಯಗಳನ್ನ ಬಳಕೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಾವು ಒಂದು ಪ್ರಕೃತಿಯ ಮಡಿಲಲ್ಲಿ, ಅಂದ್ರೆ ಬೆಳಗ್ಗೆ ನಾವು ಜಮೀನಿಗೆ ಹೋದ್ವಿ ಅಥವಾ ಹೊಲಕ್ಕೆ ಹೋದ್ವಿ ಅಂತಂದ್ರೆ ಸಂಜೆವರೆಗೂ ಒಂದು ಭೂತಾಯಿಯ ಜೊತೆಗಿರ್ತೀವಿ, ಶ್ರಮಪಟ್ಟು ಕೆಲಸ ಮಾಡ್ತೀವಿ, ಹಸಿವೆ ಆಗತ್ತೆ. ಹಾಗಾದಾಗ ನಮ್ಮ ಆಹಾರವನ್ನು ಚೆನ್ನಾಗಿ ನಾವು ತಿನ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ನಮ್ಗೆ ನಮ್ಮ ಜಮೀನಲ್ಲೇ ನಾವು ಈ ರೀತಿ ಬೇರೆ ಬೇರೆ ತರಕಾರಿಗಳನ್ನ, ಸೊಪ್ಪುಗಳನ್ನ, ಹಣ್ಣುಗಳ ಗಿಡಗಳನ್ನ ಹಾಕೊಂಡ್ರೆ ಏನಾಗುತ್ತೆ, ನಾವು ನಮ್ಮ ಆಹಾರ ಜೊತೆಗೆ ಅದನ್ನೂ ಸಹ ನಾವು ಬಳಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಬಹಳಷ್ಟು ಸರಿ ನಾವು ನೋಡ್ತೀವಿ, ಹೊಲಗಳಿಗೆ ಹೋದಾಗ ಆಳುಗಳು ಏನ್ ಮಾಡ್ತಿರ್ತಾರೆ, ಕಡಲೆ ಸೊಪ್ಪಿನ ಸೀಸನ್ ಅಲ್ಲಿ ಊಟದ ಜೊತೆಗೆ ಒಂದಿಷ್ಟು ಕಡಲೆ ಸೊಪ್ಪನ್ನ ಹರ್ಕೊಂಡು ಅದನ್ನ ರೊಟ್ಟಿ ಜೊತೆ ತಿಂತಾರೆ, ಹಕ್ಕರಿಕೆಯನ್ನ ಹರ್ಕೊಂಡು ತಿಂತಾರೆ. ಅಥವಾ ಏನೋ ಒಂದು ಪೇರ್ಲೆ ಕಾಯಿ ಸಿಕ್ತು ಅಂದ್ರೆ ಅದನ್ನ ಬಳಕೆಯನ್ನ ಮಾಡ್ತಾರೆ. ಆಮೇಲೆ ಕಳೆ ತರ ಬೆಳೆದಂತ ಮೆಕ್ಕಿಕಾಯಿ ಇರ್ಬೋದು, ಅದನ್ನ ಅಡಿಗೆಯಲ್ಲಿ ಬಳಕೊಳ್ತಾರೆ. ಹೀಗೆ ನಾವು ಪ್ರಕೃತಿಯಲ್ಲಿ ಸಿಗುವಂತ ಎಲ್ಲಾ ಆಹಾರದ ಪದಾರ್ಥಗಳನ್ನ ಬಳಕೆಯನ್ನ ಮಾಡಿ ಒಂದು ಪೌಷ್ಟಿಕರವಾದಂತ ಆಹಾರವನ್ನ ನಾವು ಬಳಕೆಯನ್ನ ಮಾಡ್ತೀವಿ. ಹಾಗಾಗಿ ರೈತರು ಏನ್ ಮಾಡ್ಬೇಕಾಗಿದೆ, ಮೊದಲು ನಮ್ಮ ಕುಟುಂಬದ ಜನರಿಗೆ ಏನ್ ಬೇಕು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಅದೇ ರೀತಿ ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ ಬೆಳಿಬೇಕು. ಮತ್ತೆ ಈ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಾಯ್ತು ಏನು ಅಂತಂದ್ರೆ, ಈಗ ಒಂದು ಕಡೆ ಮಾರ್ಕೆಟ್ ಇಲ್ಲ ಅಂದ್ರೂ ಸಹಿತ ನಾವು ಹೆಂಗೆ ಬೇರೆ ಒಂದು ಮಾರುಕಟ್ಟೆಯನ್ನ ಹೊಂದಿಸ್ಕೊಳ್ಬೇಕು ಅಂತ. ಆಮೇಲೆ ಬಹಳಷ್ಟು ಜನಕ್ಕೆ ಏನ್ ತೊಂದರೆ ಆಯ್ತು ಅಂತಂದ್ರೆ, ತರಕಾರಿಗಳನ್ನ ಹೆಂಗಪ್ಪ ತಗೊಳ್ಳೋದು. ಸಿಟಿನಲ್ಲಿ ಆದ್ರೆ ಏನಂತಂದ್ರೆ ಯಾವ್ದೋ ಒಂದು ಏಜೆನ್ಸಿಯವರು ಬಂದು ಮನೆ ಹತ್ರ ಮಾರಿದ್ರು, ಅವ್ರು ತಗೊಂಡ್ರು. ಆದ್ರೆ ಹಳ್ಳಿನಲ್ಲಂತಿರೋರ್ಗೆ ಏನಾಯ್ತು, ತರಕಾರಿಗಳದ್ದು ಸಮಸ್ಯೆ ಆಯ್ತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ, ಆಮೇಲೆ ಕೋವಿಡ್ ಸಮಯದಲ್ಲಿ ನಮ್ಗೆ ಗೊತ್ತಾಯ್ತು ಹಣ್ಣು ಮತ್ತು ತರಕಾರಿಗಳ ಸೇವನೆ ಎಷ್ಟು ಅತಿ ಮುಖ್ಯವಾಗಿದೆ ನಮಗೆ. ಅದರಿಂದ ನಮ್ಮ ಒಂದು ದೇಹದ ಪ್ರತಿನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಯ್ತು. ಹಾಗಾಗಿ ರೈತರು ನಮ್ಮ ಆಹಾರದಲ್ಲಿ ಕೇವಲ ಬೇಳೆಕಾಳುಗಳನ್ನ ಅಥವಾ ಏಕದಳ ಧಾನ್ಯಗಳನ್ನ ಅಷ್ಟೇ ಬೆಳೆದೆ ಸೊಪ್ಪು, ತರಕಾರಿಗಳನ್ನ, ಹಣ್ಣುಗಳನ್ನ ಬಳಕೆಯನ್ನ ಮಾಡೋದನ್ನ ರೂಢಿಸ್ಕೊಳ್ಬೇಕು. ಇನ್ನು ಎಲ್ಲಾ ರೈತ ಕುಟುಂಬದಲ್ಲಿ ಹೈನುಗಾರಿಕೆ ಇದ್ದೇ ಇರುತ್ತೆ. ಹೆಚ್ಚಾಗಿ ಒಂದು ಎಮ್ಮೆನೋ ಆಕಳನ್ನು ಕಟ್ಕೊಂಡಿರ್ತಾರೆ. ಆದ್ರೆ ನಾವು ಆ ಕುಟುಂಬಗಳ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಆ ಹಾಲನ್ನೆಲ್ಲ ಅವರು ಡೈರಿಗೆ ಹಾಕ್ತಾರೆ. ಹಾಗಾದಾಗ ಅವರಿಗೆ ಹಾಲಿನಿಂದ ಸಿಗುವಂತ ಪೋಷಕಾಂಶಗಳು ಕುಟುಂಬದಲ್ಲಿರುವಂತ ಸದಸ್ಯರಿಗೆ ಸಿಗೋದಿಲ್ಲ. ಹಾಗಾಗಿ ಅದನ್ನ ಒಂದು ಯೋಚನೆ ಮಾಡ್ಕೊಂಡು ರೈತರು ಏನ್ ಮಾಡ್ಬೇಕು, ತಾವು ಸಹ ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನ ತಮ್ಮ ಆಹಾರದಲ್ಲಿ ಬಳಕೆಯನ್ನ ಮಾಡ್ಬೇಕು. ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಒಂದು ಉತ್ತಮವಾದಂತ ಪೌಷ್ಟಿಕವಾದಂತ ಆಹಾರ ಸಿಗ್ತದೆ. ಮತ್ತೆ ಅವರ ಪ್ರತಿನಿರೋಧಕ ಶಕ್ತಿನೂ ಸಹ ದೇಹದಲ್ಲಿ ಹೆಚ್ಚಿಗೆ ಆಗುತ್ತೆ. ಇನ್ನು ಅವರು ತುಂಬಾ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಯಾವುದೇ ಒಂದು ಏನು ಎಕ್ಸರ್ಸೈಸ್ ಅಂತ ಬೇಕಾಗಿಲ್ಲ, ಯಾವುದೇ ಒಂದು ಯೋಗ ಮಾಡುವಂತ ಇದು ಇಲ್ಲ. ಯಾಕಂದ್ರೆ ಅವ್ರಿಗೆ ನೈಸರ್ಗಿಕವಾಗಿ ಎಲ್ಲಾ ಒಂದು ಚಿಕಿತ್ಸೆಗಳು ಆಗ್ತಾ ಇರ್ತವೆ. ಹಾಗಾಗಿ ಅವರು ಉತ್ತಮ ಒಂದು ಆರೋಗ್ಯ ಆಹಾರವನ್ನ ಒಂದು ಸೇವಿಸಿದ್ರೆ, ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ರೆ ಅವರ ಒಂದು ಆರೋಗ್ಯ ಬಹಳಷ್ಟು ಒಳ್ಳೇದಾಗ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ರೈತರು ಈ ವಿಷಯವನ್ನ ಅರ್ಥ ಮಾಡಿಕೊಂಡು ಒಂದು ಪೌಷ್ಟಿಕರವಾದಂತ ಆಹಾರವನ್ನ ಸೇವಿಸ್ಬೇಕು. ಆದಷ್ಟು ಸಂಸ್ಕರಿತ ಆಹಾರಗಳನ್ನ ಮತ್ತೆ ಹೆಚ್ಚು ಪಾಲಿಶ್ ಮಾಡಿದಂತ ಆಹಾರಗಳನ್ನ ಸೇವಿಸ್ತೇನೆ. ತಾವು ತಮ್ಮಲ್ಲೇ ಬೆಳೆದಂತ, ತಾವು ಮನೆಯಲ್ಲೇನೆ ಸಂಸ್ಕರಣೆ ಮಾಡಿದಂತ ಆಹಾರ ಪದಾರ್ಥಗಳನ್ನ ಸೇವಿಸೋದು ಬಹಳಷ್ಟು ಮುಖ್ಯ. ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳ ಒಂದು ಉತ್ಪಾದನೆ ಆಗುತ್ತೆ, ಅವುಗಳನ್ನ ತಾವು ಮನೆಯಲ್ಲೇನೆ ಸಂಸ್ಕರಣೆಯನ್ನ ಮಾಡಿ, ಮೌಲ್ಯವರ್ಧನೆಯನ್ನ ಮಾಡಿ ಬಳಕೆಯನ್ನ ಮಾಡಬೇಕು. ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನ ಹೇಳಿದ್ರಿ ಮೇಡಮ್. ಇವತ್ತ ಗ್ರಾಮೀಣ ಮಹಿಳೆಯರಿಗೆ, ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಕೊರೋನಾದ ಒಂದು ಭೀತಿಯಲ್ಲೂ ಸಹಿತ ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಧೈರ್ಯದಿಂದ ಅವರು ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಮಳರಾಜ್ಯನ ಒಂದು ಒಂದು ತತ್ತರಕ್ಕೆ ಅವರೆಲ್ಲರೂ ಸಿಲುಕಿದಾರ. ಈ ಒಂದು ದಿಶೆಯೊಳಗ ಅವ್ರಿಗೇನೋ ಒಂದು ಧೈರ್ಯ ತುಂಬತಕ್ಕಂಥ ಮಾಹಿತಿಯನ್ನ ತಾವು ಹೇಳ್ತೀರಿ. ಈಗ ನೋಡಿ, ಮಳೆ ಬರ್ತಾ ಇದೆ. ಬಹುಶಃ ಪ್ರತಿ ವರ್ಷ ನಾವು ಮಳೆ ಬಂದಾಗ ಅಷ್ಟೊಂದು ಯೋಚನೆ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಮಳೆ ಬಂತು ಅಂದ್ರೆ ಮಳೆನಲ್ಲೇ ನನ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಬೇಗ ರಾಶಿಯನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಎರಡು ತೊಂದರೆ ಆಗಿದೆ. ಏನಪ್ಪಾ ಅಂದ್ರೆ, ಈಗ ಕೊಯ್ಲು ಮಾಡುವಂತ ಸಂದರ್ಭ ಬಂದಿದೆ, ಕೊಯ್ಲು ಮಾಡಕ್ಕೆ ಮಳೆ ಬಿಡ್ತಾ ಇಲ್ಲ. ಇನ್ನು ಮಳೆನಲ್ಲಿ ತೊಯ್ತೀವಿ ಅಂದ್ರೆ ಒಂದು ಚಿಕ್ಕ ಪುಟ್ಟ ಶೀತ, ಕೆಮ್ಮು, ನೆಗಡಿ ಬಂದ್ರು ಸಹಿತ ಇದು ಕೊರೋನಾ ಏನೋ ಅನ್ನುವಂತ ಒಂದು ಭೀತಿ ಎಲ್ಲರಲ್ಲಿದೆ. ಹಾಗಾಗಿ ನಾವು ಹೇಳುವಂತದ್ದು ಏನು ಅಂತಂದ್ರೆ, ಆದಷ್ಟು ಮಳೆನಲ್ಲಿ ತೊಯ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಅದರಿಂದ ಯಾವ್ದೋ ಒಂದು ಶೀತ ಆ ರೀತಿ ಬರದೇ ಇರೋ ಹಾಗೆ, ಒಂದು ವೇಳೆ ತೊಯ್ಸ್ಕೊಂಡ್ರು ಸಹ ಮನೆಗೆ ಬಂದ ತಕ್ಷಣ ಒಂದು ಉಪಚಾರವನ್ನ ತಗೊಂಡು, ಅಂದ್ರೆ ಸ್ವಚ್ಛವಾದಂತ ನೀರಲ್ಲಿ ಕೈಕಾಲು ಮುಖ ತೊಳ್ಕೊಳ್ಳೋದು, ಅಥವಾ ಉಗಿಯನ್ನ ತೆಗೆದುಕೊಳ್ಳುವಂತದ್ದು, ಅಥವಾ ಕಷಾಯವನ್ನ ಕುಡಿಯುವಂತದ್ದು, ಈ ರೀತಿ ಒಂದು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಈಗ ಕೊಯ್ಲು ಏನಿದೆ ಅದನ್ನ
ಸದ್ಯದ ಮಟ್ಟಿಗೆ ಕೊಯ್ಲನ್ನ ಮಾಡಿ ಒಂದು ಸುರಕ್ಷಿತ ಜಾಗದಲ್ಲಿ ಇಡುವಂತ ವ್ಯವಸ್ಥೆಯನ್ನಷ್ಟು ಮಾಡ್ಕೊಂಡ್ರೆ ಸಾಕು. ಈಗ ಯಾಕಂದ್ರೆ ಶೇಂಗಾ ಕಿತ್ತು ಕೆಲವೊಂದ್ ಕಡೆ ನೋಡ್ತೀವಿ ಹೊಲದಲ್ಲೇನೆ ಕಾಯಿ ಕೀಳ್ತಿರ್ತಾರೆ. ಈ ಮಳೆ ಸಂದರ್ಭದಲ್ಲಿ ಏನಾಗುತ್ತೆ, ಕಾಯಿ ಕೀಳ್ತಾ ಕೂತ್ಕೊಂಡ್ರೆ ನಾವು ಉಳಿದಂತ ಶೇಂಗಾವನ್ನ ಹರಿಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಮೊದಲು ಅವುಗಳನ್ನ ಒಕ್ಕಲು ಒಂದ್ ಕಡೆ ಕಿತ್ತ ಮೇಲೆ ಒಂದ್ ಕಡೆ ಗುಡ್ಡೆ ಹಾಕಿ ಅಂದ್ರೆ ಸುರಕ್ಷಿತವಾದ ಜಾಗದಲ್ಲಿ ಇಡೋಕೆ ಮೊದಲು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಮಳೆ ಕಡಿಮೆ ಆದ್ಮೇಲೆ ಅದರ ಮುಂದಿನ ಒಂದು ಚಟುವಟಿಕೆಗಳನ್ನ ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಈಗ ಮುಂದಿನ ಬೆಳೆಯನ್ನ ಯಾವ್ದು ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ನೀವು ಏನ್ ಮಾಡಿ ವಿಚಾರವನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಳೆ ಇದ್ದಂತ ಸಂದರ್ಭದಲ್ಲಿ ನಾವೀಗ ಕೊಯ್ಲು ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಅದಕ್ಕೆ ತಕ್ಕಂತ ಬೀಜಗಳನ್ನ ಹೇಗ್ ತರಬೇಕು, ಮತ್ತೆ ಬೀಜೋಪಚಾರ ಮಾಡ್ಬೇಕು ಹೇಗೋ, ಇವೆಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಿ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿರ್ಬೋದು, ನಮ್ಮ ಬೀಜ ಘಟಕದಲ್ಲಿರ್ಬೋದು ಬೀಜ ವಿತರಣಾ ಕಾರ್ಯಕ್ರಮನೂ ಶುರುವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊಯ್ಲು ಮಾಡೋದ್ರ ಜೊತೆಗೆ ಮುಂದಿನ ಒಂದು ಸೀಸನ್ಗೆ ಬೇಕಾದಂತ ಪರಿಕರಗಳನ್ನ, ಕೃಷಿ ಪರಿಕರಗಳನ್ನ ಹೊಂದಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ನಮ್ಮ ಕುಟುಂಬಕ್ಕೆ ಏನ್ ಬೇಕು ಅನ್ನುವಂತ, ನಮ್ಗೆ ಹಿಂಗಾರಿನಲ್ಲಿ ಏನ್ ಬೆಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕುಟುಂಬಸ್ಥರ ಜೊತೆಗೆ ಯೋಚನೆ ಮಾಡಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಇದುವರೆಗಿನೂ ಆಹಾರ ಉಳಿಸಿಕೊಳ್ಳುವುದು ಹೇಗೆ, ಅದರ ಜೊತೆಗೆ ವಿಶ್ವ ಆಹಾರ ದಿನದ ಅಂಗವಾಗಿ ರೈತರ ಆಹಾರ ಪೋಷಣೆ ಯಾವ ರೀತಿಯಾಗಿರಬೇಕೆಂಬುದರ ಕುರಿತು ಮಹತ್ವವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಶ್ರೋತೃ ಬಂದವರು, ಇದುವರೆಗೆ ಕೇಳಿದ್ರಿ ವಿಶ್ವ ಆಹಾರ ದಿನದ ಅಂಗವಾಗಿ ರೈತರ ಆಹಾರ ಪೋಷಣೆ ಕುರಿತು ಮಾಹಿತಿಯನ್ನ ತಿಳಿಸಿಕೊಟ್ಟವರು ಡಾಕ್ಟರ್ ಗೀತಾ ತಮ್ಗಾಳೆ, ಪ್ರಾಧ್ಯಾಪಕರು, ಗೃಹ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ, ಧಾರವಾಡ.